ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ರೂಪನಾತ್ಮಕ ಮೌಲ್ಯಮಾಪನ 4 ಜನವರಿ 2026 4ನೇ ತರಗತಿ ಗಣಿತದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ. ಸುಮಾರು ರಿಕ್ವೆಸ್ಟ್ ಇತ್ತು, ಸರ್ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ರಿಲೀಸ್ ಮಾಡಿ ಅಂತಂದಾಗ ಇವತ್ತು ಮ್ಯಾಥಮೆಟಿಕ್ಸ್ ಹಾಕ್ತಾ ಇದ್ದೀವಿ. ನಮ್ಮ ಬಳಿ LB ಆಗಿರ್ಬೋದು, FA ಆಗಿರ್ಬೋದು ಮತ್ತು SA2 ಕ್ವಶನ್ ಪೇಪರ್ಗಳು ಕೂಡ ಆಲ್ ಸಬ್ಜೆಕ್ಟಲ್ಲಿ ಸಿಗ್ತವೆ. ಈ ಇಂಟ್ರೆಸ್ಟೆಡ್ ಇದ್ದರೆ ನಂಬರ್ ಶೇರ್ ಮಾಡ್ತೀನಿ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳ PDF ಪರ್ಚೇಸ್ ಮಾಡ್ಬೋದು. ಓಕೆನಾ. ಗಣಿತದಲ್ಲಿನೂ ಕೂಡ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆನ ಸೆಟ್ ಮಾಡಿದ್ದೀವಿ. ಖಂಡಿತವಾಗಿ ಎಲ್ಲ ಪ್ರಶ್ನೆಗಳು LBದಿಂದನೇ ತೆಗೆದುಕೊಂಡಿತ್ತು. ಜ್ಞಾನಕ್ಕೆ 4 ಅಂಕ, ತಿಳುವಳಿಕೆಗೆ 5, ಅನ್ವಯಕ್ಕೆ 2, ಕೌಶಲಕ್ಕೆ 4, ಒಟ್ಟಾರೆ 15 ಅಂಕ. ಪ್ರಶ್ನೆ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರದ್ದು 7 ಇದ್ದಾವೆ, 2 ಅಂಕದ್ದು 8 ಅಂಕ ಇದ್ದಾವೆ, ಒಟ್ಟಾರೆ 15 ಅಂಕವನ್ನು ವೇಟೇಜನ್ನು ಮಾಡಿರೋದು. ಇನ್ನು ಕಠಿಣತೆ ಮಟ್ಟ ಆಧರಿಸಿ ನೋಡೋದಾದರೆ ಸರಳ 7 ಅಂಕ ಇದ್ದಾವೆ, ಸಾಧಾರಣ 6 ಇದ್ದಾವೆ, ಕಠಿಣ 2 ಇದ್ದಾವೆ. ಟೋಟಲಿ 15 ಮಾರ್ಕ್ ಇದೆ. ಇನ್ನು ಒಟ್ಟು ಬಳಕೆ ಮಾಡಿರ್ತಕ್ಕಂಥ ಪಾಠಗಳು 4 ಪಾಠ ಮಾಡಿದ್ದೀವಿ. ಜನವರಿ 19ಕ್ಕೆ ಪಠ್ಯಕ್ರಮ ಎಷ್ಟು ಮುಗಿಸ್ಬೇಕು ಅಷ್ಟಕ್ಕನುಗುಣವಾಗಿ ಕಾಲಪಾಠದಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 3 ಪ್ರಶ್ನೆ 4 ಅಂಕ. ದತ್ತಾಂಶಗಳ ನಿರ್ವಹಣೆಯಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 3 ಪ್ರಶ್ನೆ 4 ಅಂಕ. ವಿನ್ಯಾಸಗಳು ಮತ್ತು ಸಮಮಿತಿಯಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಟ್ಯಾನ್ಸಮ್ಸ್ ಮತ್ತು ವಿನ್ಯಾಸಗಳಲ್ಲಿ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಒಟ್ಟಾರೆ 1 ಅಂಕದ 7 ಪ್ರಶ್ನೆ ಇದ್ದಾವೆ, 2 ಅಂಕದ 4 ಇದ್ದಾವೆ, 11 ಪ್ರಶ್ನೆ ಮತ್ತು 15 ಅಂಕಗಳನ್ನು ಬಳಕೆಯನ್ನು ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದು. ಇದು ಕ್ವಶನ್ ಪೇಪರ್ ಪೇಜ್ ಇತ್ತು. ಡೈರೆಕ್ಟ್ ನಾನು ಕೀ ಆನ್ಸರ್ ಪೇಜನ್ನು ನಿಮಗೆ ತೋರಿಸ್ತೀನಿ. ಎಸ್, 4ನೇ ರೂಪನಾತ್ಮಕ ಮೌಲ್ಯಮಾಪನ FA4 ಜನವರಿ 2026 LBA ಆಧರಿಸಿ ರಚಿಸಿದ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು. ಫಸ್ಟ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಬೇಕು. 4 ಪ್ರಶ್ನೆ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಒಂದು ವಾರದಲ್ಲಿ ಇರುವ ದಿನಗಳು ಡ್ಯಾಶ್. A8, B7, C6, D5. ಆಪ್ಷನ್ B7 ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಕಡಿಮೆ ಆಯತಗಳಿರುವ ಚಿತ್ರದ ಗುಂಪು ಯಾವುದು ಅಂತ ಕೇಳಿದರು. ಎದಲ್ಲಿ 1 ಆಯತ ಇದೆ, ಬಿದಲ್ಲಿ 3 ಆಯತ ಇದ್ದಾವೆ, ಸಿದಲ್ಲಿ 2 ಇದ್ದಾವೆ, ಡಿದಲ್ಲಿ 4 ಇದ್ದಾವೆ. ಎ ಚಿತ್ರದಲ್ಲಿ 1 ಕಡಿಮೆ ಆಯತ ಇದೆ. ಹೀಗಾಗಿ ಎ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ವಿನ್ಯಾಸವನ್ನು ಪೂರ್ಣಗೊಳಿಸಬೇಕಾಗಿತ್ತು. ಆಯತ ಇದೆ, ತ್ರಿಭುಜ ಇದೆ, ಇಲ್ಲಿ ಆಯತ ಇದೆ. ಹಾಗಾದರೆ ಇಲ್ಲಿ ಏನು ಬರಬೇಕು? ಆಯತ, ತ್ರಿಭುಜ, ಆಯತ, ಇಲ್ಲಿನೂ ಕೂಡ ತ್ರಿಭುಜನ ಬರಬೇಕು. ಆಪ್ಷನ್ ಬಿ ತ್ರಿಭುಜ ಅಂತಕ್ಕದ್ದನ್ನು ನೀವು ಡ್ರಾ ಮಾಡಿ ಬರೀಬೇಕಿತ್ತು. ಇನ್ನು 7 ತುಣುಕು ಟ್ಯಾನ್ಗ್ರಾಮ್ನಲ್ಲಿ ಎಷ್ಟು ಭಾಗಗಳಿರ್ತವೆ ಅಂತ ಕೇಳಿದರು. ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. 7 ತುಣುಕು ಟ್ಯಾನ್ಗ್ರಾಮ್ನಲ್ಲಿ 7 ಭಾಗಗಳೇ ಇರೋದು. ಇಷ್ಟು 4 ಪ್ರಶ್ನೆಗಳು ಬಹು ಆಯ್ಕೆಯನ್ನು ತೆಗೆದುಕೊಂಡಿದ್ದೀವಿ. ಇನ್ನು 1 ಅಂಕದ ಪ್ರಶ್ನೆ 7, 17:30 ಪೂರ್ವಾಹ್ನ ಅಥವಾ ಅಪರಾಹ್ನದಲ್ಲಿ ಬರೀರಿ ಅಂತ ಕೇಳಿದರು. 17:30 ಅಂದರೆ ಏನಾಗ್ತದಪ್ಪ ಅಂತಂದರೆ ಇದನ್ನು 12 ಗಂಟೆ ಸಮಯಕ್ಕೆ ಪರಿವರ್ತನೆ ಮಾಡಿದಾಗ 5 ಗಂಟೆ 30 ನಿಮಿಷ ಅಪರಾಹ್ನ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು. ನೆಕ್ಸ್ಟ್ ಒನ್, ಸ್ತಂಭ ನಕ್ಷೆ ಅಂದರೆ ಏನು ಅಂತ ಪ್ರಶ್ನೆ ಇತ್ತು. ಎಸ್, ದತ್ತಾಂಶಗಳನ್ನು ಒಂದೇ ಅಗಲದ ಕಂಬಗಳಲ್ಲಿ ಪ್ರತಿನಿಧಿ ಮಾಡ್ತಕ್ಕಂಥ ನಕ್ಷೆಯನ್ನು ನಾವು ಸ್ತಂಭ ನಕ್ಷೆ ಅಂತಲೇ ಕರೆಯೋದು. ಪ್ರಶ್ನೆ 7, ವಿನ್ಯಾಸವನ್ನು ಗಮನಿಸಿ ಪೂರ್ಣಗೊಳಿಸಿ. 1, 2, 4, 8, 16. ಸ್ವಲ್ಪ ವಿನ್ಯಾಸ ನೋಡಿಕೊಡ್ರಿ. 1 2 2, 2 2 4, 4 2 8, 8 2 16, 16 2 ಎಷ್ಟು ಬರಬೇಕು? 32 ಬರಬೇಕು. ಪ್ರತಿ ಸಂಖ್ಯೆನ ಏನು ಮಾಡಿದ್ದಾರೆ? ಇಂಟು 2ದಿಂದ ಗುಣಿಸಿ ಹೋಗಿದ್ದಾರೆ. ಅದನ್ನೇ ಗಮನಿಸಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ 32 ಅಂತ ಬರೆದ್ರೆ 1 ಮಾರ್ಕನ್ನು ಕೊಡ್ತಾರೆ. ಇನ್ನು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 8, ಗಡಿಯಾರದ ಅಂದವಾದ ಚಿತ್ರವನ್ನು ಬಿಡಿಸಿ ಅದರಲ್ಲಿ 3:30 ಗುರುತಿಸಿ ಅಂತ ಕೇಳಿದರು. ನೀಟಾಗಿ ನೀವೇನು ಮಾಡಬೇಕು? ಗಡಿಯಾರ ಚಿತ್ರದಲ್ಲಿ ಗಂಟೆ ಮುಳ್ಳಾಗಿರ್ಬೋದು, ನಿಮಿಷದ ಮುಳ್ಳಾಗಿರ್ಬೋದು, ಸೆಕೆಂಡಿನ ಮುಳ್ಳಗಳನ್ನು ಕೂಡ ಚಿತ್ರಿಸಬೇಕು. ಜೊತೆಗೆ ಮೇನ್ ಇಂಪಾರ್ಟೆಂಟ್ 3 ಗಂಟೆ 30 ನಿಮಿಷವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸ್ತಕ್ಕಂಥದ್ದಾಗಬೇಕು. ಇಷ್ಟು ಗುರುತಿಸಿದರೆ ನಿಮಗೆ 2 ಔಟ್ ಆಫ್ 2 ಮಾಡ್ತಾರೆ. ಎಸ್. ಪ್ರಶ್ನೆ 9, ಕೋಷ್ಟಕದ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ರು. ಕ್ರಮ ಸಂಖ್ಯೆ ಇದ್ದಾವೆ, ಹೂಗಳಿದ್ದಾವೆ, ಸಂಖ್ಯೆ ಇದ್ದಾವೆ. ಗುಲಾಬಿಗೆ 10 ಹೂಗಳಿತ್ತು, ತಾವರಿಗೆ 5 ಇದ್ದಾವೆ, ಸೂರ್ಯಕಾಂತಿಗೆ 8 ಇದ್ದಾವೆ, ದಾಸವಾಳಕ್ಕೆ 5 ಇದ್ದಾವೆ. ಇದೇ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಫಸ್ಟ್ ಒನ್, ಸಂಖ್ಯೆ 10 ಇರುವ ಹೂ ಯಾವುದು ಅಂತ ಕೇಳಿದ್ರು. 10 ಸಂಖ್ಯೆ ಇರ್ತಕ್ಕಂಥ ಹೂ ಯಾವುದು? ಗುಲಾಬಿ. ಗುಲಾಬಿ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಇನ್ನು ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು. ಕೂಡಿಸಿ 10, 5, 15,
15 8 23, 23 5 28. ಓಕೆನಾ. ಸೊ ದ ಒಟ್ಟು ಹೂಗಳ ಸಂಖ್ಯೆ ಕೋಷ್ಟಕದಲ್ಲಿ ಎಷ್ಟಿತ್ತಪ್ಪ ಅಂದರೆ 28 ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 10, ಈ ಕೆಳಗಿನ ಸಂಖ್ಯೆಗಳ ಗುಣಾಕಾರ ಮಗ್ಗಿ ವಿನ್ಯಾಸವನ್ನು ಬರೀರಿ ಅಂತ ಕೇಳಿದ್ರು. ಈ ಥರ ಮಗ್ಗಿ ವಿನ್ಯಾಸವನ್ನು ನೀವು ಬರೀಬೇಕಿತ್ತು. ಎಸ್, 5 1 5, 5 2 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45, 5 10 50. 9 1 9, 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90. ಇಷ್ಟು ಗುಣಾಕಾರದ ಮಗ್ಗಿ ವಿನ್ಯಾಸವನ್ನು ಬರೆದ್ರೆ ನಿಮಗೆ 2 ಮಾರ್ಕನ್ನು ಕೊಡ್ತಿದ್ರು. ಮುಂದಿನ ಪ್ರಶ್ನೆ ಇತ್ತು, ವಿನ್ಯಾಸವನ್ನು ರೇಖೆಗಳಿಂದ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಜಸ್ಟ್ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇದನ್ನು ಪೂರ್ಣವನ್ನು ಗೊಳಿಸಬೇಕಿತ್ತು. ಈ ಥರ ಇದೆ ಅದು. ಓಕೆನಾ. ಎಸ್, ಈ ಥರ ನೀವು ಏನು ಮಾಡಬೇಕಾಗಿತ್ತು ಅಂತಂದರೆ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕಾಗಿತ್ತು. ಎಸ್, ಈ ಥರನಾಗಿರ್ತಕ್ಕಂಥದ್ದು ಏನು ಮಾಡಿ ಅಂತಂದರೆ ವಿನ್ಯಾಸವನ್ನು ಪೂರ್ಣಗೊಳಿಸಿದರೆ ಅಂಕಗಳನ್ನು ಕೊಡ್ತಿದ್ರು. ಇಷ್ಟಿತ್ತು ಸ್ನೇಹಿತರೆ FA 4ರ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದು ವಾಟ್ಸಪ್ ಚಾನಲ್ ಇದ್ದಾವೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ನಿಮಗೆ ಶೋ ಆಗ್ತದೆ. ಸೊ ಅಲ್ಲಿ ಹೋದರೆ ಸಾಕು, ಖಂಡಿತವಾಗಿರ್ತಕ್ಕಂಥ ವರ್ಕಿಂಗ್ PDF ನಾವು ನಿಮಗೆ ಎಲ್ಲ ಶೇರ್ ಮಾಡ್ತೀವಿ. ಸೊ ನಿಮಗೂ ಕೂಡ ಯೂಸ್ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿದ್ದಾವೆ. ಸೊ SA 2 ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಲೈನ್ ಅಪ್ ಮಾಡ್ತಾ ಇದ್ದಾರೆ. ಅದನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.